ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಗೈಸ್, ಎಲ್ಲರೂ BCM ಹಾಸ್ಟೆಲ್ ಹಾಕ್ಬೇಕಂತ ಎಲ್ಲರೂ ಕಾಯ್ತಾ ಇದ್ದೀರಾ? ಆದ್ರೆ BCM ಹಾಸ್ಟೆಲ್ನ ಅಪ್ಲಿಕೇಶನ್ ಹಾಕಲಿನ 9 ದಿನ ಟೈಮ್ ಇದೆ. ಯಾರು BCM ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿಲ್ಲ ಅದನ್ನೆಲ್ಲ ಅವರು ಹಾಕ್ಬಹುದು. ಹಾಸ್ಟೆಲ್ ನಿಯರ್ ಬೈ ಹಾಸ್ಟೆಲ್ ತಾಲೂಕಲ್ಲಿ ಯಾವ ಹಾಸ್ಟೆಲ್ ಇರ್ತಲ್ಲ ಎಲ್ಲ ಹಾಸ್ಟೆಲ್ ಹಾಕಿ ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಂಡು ಹಾಸ್ಟೆಲ್ ಅಲ್ಲಿ ಫಸ್ಟ್ ಪ್ರಿಫರೆನ್ಸ್ ಸೆಕೆಂಡ್ ಪ್ರಿಫರೆನ್ಸ್ ಕೊಡ್ಬಹುದು. ಅದಕ್ಕೆ 9 ದಿನ ಟೈಮ್ ಇದೆ ಗೈಸ್. ಯಾರು ಹಾಕಿಲ್ಲ ಎಲ್ಲರೂ BCM ಹಾಸ್ಟೆಲ್ ಹಾಕಿ, ಯಾರಿಗೆ ಹಾಸ್ಟೆಲ್ ನೀಡ್ ಇದೆ ಅವ್ರು ಹಾಕೊಳ್ಳಿ ಅಂತ ಹೇಳ್ಕೊತಾ ಈ ವಿಡಿಯೋ ಕನ್ನಡದಲ್ಲಿ ಫುಲ್ ಡೀಟೇಲ್ ಆಗಿ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ ಹೇಗೆ ಫೋನ್ ಅಲ್ಲಿ ಅಪ್ಲೈ ಮಾಡ್ಬೇಕಂತ. ಸ್ಕಿಪ್ ಮಾಡಲ್ದೆ ನೋಡಿ ಗೈಸ್. ಫಸ್ಟ್ ಆಫ್ ಆಲ್ ನೀವು ಗೂಗಲ್ ಅಲ್ಲಿ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಮೊಬೈಲ್ ಅಲ್ಲಿ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಹಾಕಿ BCM ಹಾಸ್ಟೆಲ್ ಪೋಸ್ಟ್ ಮೆಟ್ರಿಕ್ ಅಂತ ಬರ್ಕೊಳ್ಳಿ. ನೀವು ಪೋಸ್ಟ್ ಮೆಟ್ರಿಕ್ ಆದ್ರೆ ಈಗ ರೀಸೆಂಟ್ಲಿ ಪೋಸ್ಟ್ ಮೆಟ್ರಿಕ್ ಅಷ್ಟೇ ಓಪನ್ ಇದೆ ಗೈಸ್. ಮತ್ತೆ ಪ್ರೀ ಮೆಟ್ರಿಕ್ ಅದು ಆಗಲೇ ಇದನ್ನ ಕ್ಲೋಸ್ ಆಗಿದೆ. ಇಲ್ಲಿ ಬಂದ್ಮೇಲೆ ಇಲ್ಲಿ ಕೆಳಗಿದೆಯಲ್ಲ SHP BCW ಹಾಸ್ಟೆಲ್ ಪೋರ್ಟಲ್ SHP ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಗೈಸ್ ಈ ಸಲ ಈ ಪೇಜ್ ಓಪನ್ ಆಗುತ್ತೆ. ಆಮೇಲೆ ಓಪನ್ ಆದ್ಮೇಲೆ ಇಲ್ಲಿ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಐತಲ್ವಾ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಡಿಡ್ ಯು ಹ್ಯಾವ್ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ ಅಂದ್ರೆ ನೀವು SSP ID ಹೊಂದಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಗೈಸ್ ಇಲ್ಲಿ ನೀವು ಇದ ಡೆಸ್ಕ್ಟಾಪ್ ಸೈಟ್ ಇದೆ. ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಇದ್ರೆ ಫಿಲ್ ಮಾಡಕ್ ಬರಲ್ಲ, ಅದಕ್ಕೆ ಇದನ್ನ ಡೆಸ್ಕ್ಟಾಪ್ ಸೈಟ್ ತೆಗೆದು ಗೈಸ್. ಆಮೇಲೆ ಎಸ್ ಅಂತ ಹೊಡ್ಕೊಳ್ಳಿ. ನೆಕ್ಸ್ಟ್ ಹಿಂಗ್ ಬರ್ತಲ್ವಾ, ಇಲ್ಲಿ ಬಂದ್ಮೇಲೆ ಇಲ್ಲಿ ನಿಮ್ದು ID ಇರ್ತಲ್ಲ, ಐಡಿಯನ್ನು ಇಲ್ಲಿ ಹಾಕೊಳ್ಳಿ. ID ಹಾಕಿ ನಿಮ್ದು ಏನಿದೆ ಇದು ಕ್ಯಾಪ್ಚ್ ಇರುತ್ತೆ, ಕ್ಯಾಪ್ಚ್ ಒಂದು ಹಾಕೊಳ್ಳಿ ಗೈಸ್. ಕ್ಯಾಪ್ಚ್ ಹಾಕೊಂಡ್ಮೇಲೆ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ. ಈ ಪೇಜ್ ಓಪನ್ ಆದ್ಮೇಲೆ ಇಲ್ಲಿ ಹೋಮ್ ಅಪ್ಲೈ ಫಾರ್ ಹಾಸ್ಟೆಲ್ ಎಕ್ನಾಲಜ್ಮೆಂಟ್ ಮತ್ತು ಇದ್ರೊಳು SSP ಅಪ್ಲಿಕೇಶನ್ ಸ್ಟೇಟಸ್ ಅಂತ ತೋರಿಸ್ತಾ ಇದಿಲ್ಲ. ಇಲ್ಲಿ ಯಾರ ಅಪ್ಲಿಕೇಶನ್ ಹಾಕಿಲ್ಲಲ್ವಾ, ಇಲ್ಲಿ ಅಪ್ಲೈ ಫಾರ್ ಹಾಸ್ಟೆಲ್ ಅಂತ ಹಾಕಿ. ಅಂದ್ರೆ ಇಲ್ಲಿ ಮೊದ್ಲೀಗ ಎಲ್ಲ ನಾನು ಫಿಲ್ ಮಾಡಿದ್ದೀನಿ. ಅಂದ್ರೆ ಇದು ನಮ್ ದೋಸ್ತಂದು ಎಲ್ಲ ಫಿಲ್ ಮಾಡಿದೆ ಒಂದು ಇದರಲ್ಲಿ. ಫಸ್ಟ್ ಇದನ್ನ ನಿಮ್ಗೆ ಹೇಗೆ ಫಿಲ್ ಮಾಡೋದು ಹೇಳ್ಕೊಡ್ತೀನಿ. ಅಪ್ಲೈ ಅಂತ ಹೊಡೆದ್ಮೇಲೆ ಇಲ್ಲಿ ನೀವು ಎಡಿಟ್ ಅಂತ ನೀವು SSP ID ಹೊಂದಿದ್ರೆ ಇಲ್ಲೆಲ್ಲ ನಿಮ್ದು ಆಟೋಮೆಟಿಕ್ಲಿ ಫಿಲ್ ಮಾಡ್ಕೊಳ್ಳುತ್ತೆ. ಇಲ್ಲಿ SLC ನಿಮ್ದು SLC ರಿಜಿಸ್ಟರ್ ನಂಬರ್ನ ಇಲ್ಲಿ ಫಿಲ್ ಮಾಡ್ಬೇಕು. ಇಲ್ಲಿ ರಿಜಿಸ್ಟರ್ ಫಿಲ್ ಮಾಡಿ ಎಲ್ಲ ಗೆಟ್ ಡಾಟಾ ಹೊಡೆದ್ರೆ ಟೋಟಲ್ ಆಗಿ ನಿಮ್ದೆಲ್ಲ 10th ರಿಸಲ್ಟ್ ಎಲ್ಲ ಇಲ್ಲಿ ತೋರಿಸುತ್ತೆ, ತಂದೆ ತಾಯಿ ಹೆಸರೆಲ್ಲ. ಆಮೇಲೆ ನಿಮ್ಮ ರಿಲಿಜನ್ ಯಾವ್ದಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾಸ್ಟ್ ನಿಮ್ದು ರಿಲಿಜನ್ ಯಾವ್ದಂತ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಮುಸ್ಲಿಂ ಅಂತ ಸೆಲೆಕ್ಟ್ ಯಾವ್ದಾದ್ರು ಇರ್ತದ್ರಲ್ಲಿ ಒಂದು ಇದು ಮುಸ್ಲಿಂ ಅಂದಿದ್ದು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಮತ್ತೆ ಕ್ಯಾಟಗರಿ ಮತ್ತು RD ನಂಬರ್ ಒಂದು ಸರ್ಟಿಫಿಕೇಟ್ ಅದನ್ನೊಂದು ಹಾಕಿ. ಆಮೇಲೆ ಇಲ್ಲಿ ಹೆಸರನ್ನು ಆಟೋಮೆಟಿಕ್ಲಿ ನೀವು RD ನಂಬರ್ ಹಾಕಿದ್ರೆ, ಕಾಸ್ಟ್ ಇನ್ಕಮ್ ನಂಬರ್ ಹಾಕಿದ್ರೆ ಆಟೋಮೆಟಿಕ್ಲಿ ಹೆಸರು ಎಲ್ಲ ನಿಮ್ ಕ್ಯಾಟಗರಿ ಯಾವ್ದು ಇನ್ಕಮ್ ಎಷ್ಟೈತಿ ಎಲ್ಲ ತಾನಾಗಿ ಆಟೋಮೆಟಿಕ್ ಓಪನ್ ಆಗುತ್ತೆ. ಆಮೇಲೆ ಸ್ಟೂಡೆಂಟ್ ನೇಮ್ಸ್ ಇಲ್ಲಿ ಇಂಟ್ರಾ ಪರ್ಸನಲ್ ಡೀಟೇಲ್ಸ್ ಅಂದ್ರೆ ನಿಮ್ ಪರ್ಸನಲ್ ಡೀಟೇಲ್ಸ್ ಏನಿದೆಲ್ಲ ಇಲ್ಲಿ ಸ್ಟೂಡೆಂಟ್ ನೇಮು, ಪುರುಷ ಸ್ತ್ರೀ ಮತ್ತು ಫಾದರ್ ನೇಮು ಮದರ್ ನೇಮು ಮತ್ತು ನೀವು ಯಾವ್ದಾದ್ರು ಸ್ಪೆಷಲ್ ಕ್ಯಾಟಗರಿ ಹೊಂದಿದ್ರೆ ಅದು, ಮತ್ತು ಮೊಬೈಲ್ ನಂಬರ್, ಪೇರೆಂಟ್ಸ್ ಮೊಬೈಲ್ ನಂಬರು, ಮತ್ತೆ ನಿಮ್ ಜಿಮೇಲು, ಮತ್ತೆ ಹೋಮ್ ಡಿಸ್ಟ್ರಿಕ್ಟ್ ತಾಲೂಕ್ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಅಸೆಂಬ್ಲಿ ಅಂದ್ರೆ ನಿಮ್ದು ಯಾವ್ದಾದ್ರು ನೇಬರ್ ಇರ್ತಲ್ಲ ಹೋಬಳಿ ಅಂತ ಅದು ಪಿನ್ ಕೋಡ್ ಹಾಕಿ. ಮತ್ತೆ ಇದೊಂದು ಊರ ಹೆಸರು ಒಂದು ಹಾಕಿ. ಆಮೇಲೆ ಪಾಸ್ಪೋರ್ಟ್ ಸೈಟ್ ಒಂದು ಫೋಟೋ ಒಂದು ಅಪ್ಡೇಟ್ ಮಾಡ್ಬೇಕು, 2 MB ಗಿಂತ ಕಮ್ಮಿ ಇರಬೇಕು. ಆಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಹೊಡೀರಿ. ನೆಕ್ಸ್ಟ್ ಅಂತ ಹೊಡೆದ್ಮೇಲೆ ನೆಟ್ವರ್ಕ್ ಇಲ್ಲ ಗೈಸ್, ಸ್ವಲ್ಪ ವೇಟ್ ಮಾಡಿ. ನೆಕ್ಸ್ಟ್ ಅಂತ ಹೊಡೆದ್ಮೇಲೆ ಇಲ್ಲಿ ನಿಮ್ದು ಕಾಲೇಜ್ ಅಂದ್ರೆ ಎಂಟ್ರ್ ಕಾಲೇಜ್ ಆರ್ ಕೋರ್ಸ್ ಡೀಟೇಲ್ಸ್ ಅಂದ್ರೆ ಯಾವ ಕಾಲೇಜಲ್ಲಿ ಓದ್ತಾ ಇದ್ರಲ್ಲ ಅದನ್ನೊಂದು ಇಲ್ಲಿ ಎಂಟರ್ ಮಾಡಿ. ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಯಾವ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ರಲ್ಲ ಸೆಲೆಕ್ಟ್ ಯೂನಿವರ್ಸಿಟಿ, ಮತ್ತೆ PG UG ಡಿಪ್ಲೊಮಾ IT ಅಂದ್ರೆ 10th ಮೇಲೆ ಯಾರು ಓದ್ತಿದಾರಲ್ಲ ಫಸ್ಟ್ PG ಸೆಕೆಂಡ್ PG ಎಲ್ಲರೂ ಹಾಕ್ಬೋದು. ಅದೇ ನೀವು ಅಂಡರ್ ಗ್ರಾಜುಯೇಟ್ ಇದ್ರೆ ಅಂಡರ್ ಗ್ರಾಜುಯೇಟ್ ಹಾಕಬಹುದು, ಪೋಸ್ಟ್ ಗ್ರಾಜುಯೇಟ್ ಇದ್ರೆ ಪೋಸ್ಟ್ ಗ್ರಾಜುಯೇಟ್ ಹಾಕಬೇಕು. ಮತ್ತೆ ನಿಮ್ ಯೂನಿವರ್ಸಿಟಿ ನಂಬರ್ ಒಂದು ಬೋರ್ಡ್ ಕೊಟ್ಟಿರ್ತಾರಲ್ಲ, ಬೋರ್ಡ್ ನಂಬರ್ ಅಂದ್ರೆ ಈಗ ನೀವು ರಿಜಿಸ್ಟರ್ ನಂಬರ್ ಇರ್ತಲ್ಲ ಅದಿಲ್ಲಿ ಫಿಲ್ ಮಾಡ್ಬೇಕು. ಫಸ್ಟ್ ನೀವು ಗೆಟ್ ಡಾಟಾ ಅಂತ ಹೊಡೆದ್ರೆ ಇದೇನು ಬರಲ್ಲ ಗೈಸ್. ಒಂದೇ ಸಲ ಫಸ್ಟ್ ಗೆ ಹೀಗೆ ಬರುತ್ತೆ, ಅಡ್ಮಿಷನ್ ಡಾಟಾ ಇಸ್ ನಾಟ್ ಅವೈಲೇಬಲ್, ಕೈಂಡ್ಲಿ ಫಿಲ್ ಯುವರ್ ಅಡ್ಮಿಷನ್ ಡೀಟೇಲ್ಸ್ ಬಿಲೋ ಅಂತ. ತಲೆ ಕೆಡಿಸ್ಕೊಬೇಡಿ ಗೈಸ್. ಫಸ್ಟ್ ಯಾರು ಇರ್ತಿರಲ್ವಾ ಅವಾಗ ಇದು ತೋರ್ಸಲ್ಲ, ಸೆಕೆಂಡ್ ಆಟೋಮೆಟಿಕ್ ತೋರ್ಸುತ್ತೆ. ಆಮೇಲೆ ನಿಮ್ ಸೆಲೆಕ್ಟ್ ಡಿಸ್ಟಿಕ್, ಕಾಲೇಜ್ ಯಾವ ಡಿಸ್ಟಿಕ್ ಅಲ್ಲಿ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಕಾಲೇಜ್ ಯಾವ ತಾಲೂಕಲ್ಲಿ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಸೆಲೆಕ್ಟ್ ಕಾಲೇಜ್, ಸೆಲೆಕ್ಟ್ ಕೋರ್ಸ್, ಸೆಲೆಕ್ಟ್ ಡಿಪ್ಲೊಮಾ, ಡಿಸಿಪ್ಲಿನ್ ಕೋರ್ಸ್ ಕಾಂಬಿನೇಷನ್ ಅಂದ್ರೆ ಎಷ್ಟು ವರ್ಷ ಐತೆ ಅಂತ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಕೋರ್ಸ್ ಇಯರ್ಸ್ ಅಂದ್ರೆ ಡಿಸಿಪ್ಲಿನ್ ಇಲ್ಲಿ ಸೆಲೆಕ್ಟ್ ಕೋರ್ಸ್ ಅಂದ್ರೆ ಎಷ್ಟು ವರ್ಷ ಕಾಲೇಜ್ ಇದೆ. ನೀವು ಡಿಸಿಪ್ಲಿನ್ ಕೋರ್ಸ್ ಕಾಂಬಿನೇಷನ್ ಅಂದ್ರೆ ಎಷ್ಟು ವರ್ಷ
ಐತೆ ಕಾಲೇಜ್ ಅನ್ನೋದು ಇದು ಕೆಳಗೆ ಸೆಲೆಕ್ಟ್ ಕೋರ್ಸ್ ಇಯರ್ ಅದ್ರ ನೀವು ಈಗ ಪ್ರೆಸೆಂಟ್ ಆಗಿ ಎಷ್ಟು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅದನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಮತ್ತೆ ಇಲ್ಲಿ 10th ಬೋರ್ಡ್ ಇಲ್ಲಿ ಆಟೋಮೆಟಿಕಲಿ ಇರುತ್ತೆ, ಇದನ್ನ ತಲೆ ಕೆಡಿಸ್ಕೋಬೇಡಿ. ಆಮೇಲೆ ಪಿ ಯು ಸಿ ನಂಬರ್ ಹಾಕಬೇಕು. ಪಿ.ಯು.ಸಿ ನಿಮ್ದು ರಿಜಿಸ್ಟರ್ ನಂಬರ್ ಹಾಕಿ ಆಗ ಯಾವ ಮಂತ್ ಅಲ್ಲಿ ಪಾಸಿಂಗ್ ಐತೆ ಅಂತ ಅದನ್ನ ಹಾಕಿ, ಮತ್ತೆ ಯಾವ ಇಯರ್ ಅಂತ ಅದನ್ನ ಹಾಕಿ ಗೆಟ್ ಡಾಟಾ ಟೋಟಲ್ ಆಗಿ ನಿಮ್ಮ ಹೆಸರು ಬರುತ್ತೆ. ಇದು ಟೋಟಲ್ ಮಾರ್ಕ್ಸ್ ತೋರಿಸುತ್ತೆ. ಮತ್ತೆ ಪಿ.ಜಿ ಡೀಟೇಲ್ಸ್ ಅಂದ್ರೆ ಸೆಮ್ ನಿಮ್ದು ಎನ್ಯುವಲ್ ಅಂದ್ರೆ ಡಿಗ್ರಿ ಫೈನಲ್ ಇಯರ್ ಅಂದ್ರೆ ನೀವು ಇದು ಅಂಡರ್ ಗ್ರಾಜುಯೇಟ್ ಇದೆ. ಅಂಡರ್ ಗ್ರಾಜುಯೇಟ್ ನೀವು ಎಲ್ಲಿ ಮುಗಿಸಿರ್ತಾರಲ್ವ ಡಿಗ್ರಿ ಫೈನಲ್ ಇಯರ್ ಫಸ್ಟ್ ಸೆಮ್ ಮತ್ತು ಸೆಕೆಂಡ್ ಸೆಮ್ ಇಲ್ಲಿ ರಿಸಲ್ಟ್ ಅನ್ನು ಮೆನ್ಷನ್ ಮಾಡಬೇಕಾಗುತ್ತೆ ಗೈಸ್. ಮೆನ್ಷನ್ ಮಾಡಿದ್ಮೇಲೆ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಅಂತ ಹೊಡೀರಿ. ನೆಕ್ಸ್ಟ್ ಅಂತ ಹೊಡೆದ್ಮೇಲೆ ಇಲ್ಲಿ ನೀವು ಯಾವ ಕಾಲೇಜ್ ನೀವು ಇಲ್ಲಿ BCW ಅಂತ ಡಿಪಾರ್ಟ್ಮೆಂಟ್ ಯಾವ್ದು BCW ಕಾಲೇಜ್ ಡಿಸ್ಟ್ರಿಕ್ಟ್ ಬೆಳಗಾವಿ, ಯಾವ ಕಾಲೇಜಲ್ಲಿ ಎಲ್ಲಿ ಓದ್ತಾ ಇದ್ರಿ ಅದನ್ನೆಲ್ಲ ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಕಾಲೇಜ್ ಸ್ಕೂಲ್ ಮತ್ತೆ ನೀವು ನಿಯರ್ ಬೈ ಯಾವ ಹಾಸ್ಟೆಲ್ ಇದೆ ಗೈಸ್. ಇಲ್ಲಿ ನೀವು ಯಾವ ಹಾಸ್ಟೆಲ್ ಸೆಲೆಕ್ಟ್ ಮಾಡ್ಕೋಬೇಕಂತ ಇಲ್ಲಿ ಕೊಡುತ್ತೆ. ಇಲ್ಲಿ BCWD ಅಂತ ಇರುತ್ತೆ. ನೀವು ಯಾವ ಹಾಸ್ಟೆಲ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ನಿಯರ್ ಬೈ ಯಾವ ಹಾಸ್ಟೆಲ್ ಇರ್ತಲ್ವಾ ಎಲ್ಲ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ಗೈಸ್. ಇಲ್ಲಿ ನೋಡಿ ಅಂದ್ರೆ ಇಲ್ಲಿ ದೇವರಾಜ್ ಅರಸು ಇಲ್ಲಿ ಐತಲ್ವಾ, ಇಲ್ಲಿ ನೀವು 11 ಕಾಲೇಜ್ ಇದೆ ಇಲ್ಲಿ ಅಂದ್ರೆ 11 ಹಾಸ್ಟೆಲ್. ಎಲ್ಲಾದ್ರೂ ನೀವು ತಾಲೂಕಲ್ಲಿ ಎಷ್ಟು ಹಾಸ್ಟೆಲ್ ಇರ್ತಲ್ಲ ಎಲ್ಲ BCM ಹಾಸ್ಟೆಲ್ ಅಪ್ಲಿಕೇಶನ್ ಇಲ್ಲಿ ತೋರಿಸ್ತಾ ಇರುತ್ತೆ. ಅದಕ್ಕಾಗಿ ನೀವು ಇಲ್ಲಿ ಫಸ್ಟ್ ಪ್ರಿಫರೆನ್ಸ್ ನಿಮ್ಗೆ ಯಾವ ನಿಯರ್ ಇರ್ತಲ್ವಾ ಎಲ್ಲಾದ್ರೆ ಯಾವ್ದು ನಿಮ್ಗೆ ಚಲೋ ಅನ್ಸಿದ ಹಾಸ್ಟೆಲ್ ಫಸ್ಟ್ ಪ್ರಿಫರೆನ್ಸ್ ಹಾಕಿ ಸೆಕೆಂಡ್ ಪ್ರಿಫರೆನ್ಸ್ ಕೊಟ್ಟು ಅಷ್ಟು ಹಾಸ್ಟೆಲ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಸೆಲೆಕ್ಟ್ ಹಾಸ್ಟೆಲ್ ಡಿಸ್ಟ್ರಿಕ್ಟ್ ಅಂತ ಐತಲ್ವಾ ಇನ್ನೊಂದು ಸೆಲೆಕ್ಟ್ ಹಾಸ್ಟೆಲ್ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಂಡು ಮತ್ತು ಸೆಲೆಕ್ಟ್ ಹಾಸ್ಟೆಲ್ ತಾಲೂಕು ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಆಮೇಲೆ ಡೈರೆಕ್ಟ್ ಆಗಿ ಗೈಸ್ ಇದು ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ಲಾಸ್ಟ್ ಸಬ್ಮಿಷನ್ ಅಂತ ಬರುತ್ತೆ. ಲಾಸ್ಟ್ ಸಬ್ಮಿಷನ್ ಅಂತ ಬಂದ್ಮೇಲೆ ಇಲ್ಲಿ ಸ್ಟೆಪ್ ಏನಿರುತ್ತಲ್ಲ ಇದನ್ನ ಅಪ್ಲೈ ಅಂತ ನೋಡಿ ಲಾಸ್ಟ್ ಫೈನಲ್ ಇದನ್ನು. ಆಮೇಲೆ ಗೈಸ್ ನಿಮ್ ಪೂರ ಇಲ್ಲಿ ಎಲ್ಲ ಡೀಟೇಲ್ಸ್ ಇಲ್ಲಿ ತೋರಿಸ್ತಾ ಇರುತ್ತೆ. ಇಲ್ಲಿ ನೀವು ಅದನ್ನ ನೋಡ್ಕೋಬಹುದು. ನೀವು ಏನ್ ಹಾಕಿದ್ರೆ ಎಲ್ಲಿ ಏನಾದ್ರು ಮಿಸ್ಟೇಕ್ ಇದ್ರೆ ವಾಪಸ್ ಹೋಗಿ ನೋಡ್ಬೋದು. ಈ ಮೊಬೈಲ್ ನಂಬರು ಪೇರೆಂಟ್ಸ್ ನಂಬರು ಇಮೇಲ್ ಐಡಿ ಅಂತ ತೋರ್ಸಲ್ಲ, ಅದನ್ಕ ಹೈಡ್ ಆಗಿರುತ್ತೆ ಗೊತ್ತಿಲ್ಲ ನಮಗೂ. ಮತ್ತೆ ಇದು ಇಲ್ಲಿ ಇದು ಎಲ್ಲ ನೀವು ಏನೇನ್ ಮಾಡಿದ್ರಲ್ಲ ಇದೆಲ್ಲ ಇಲ್ಲಿ ಹಾಸ್ಟೆಲ್ ಯಾವ ಹಾಕಿದೆ ಎಲ್ಲ ಲಾಸ್ಟ್ ಬರುತ್ತೆ. ಅದ್ ಬಂದ್ಮೇಲೆ ಫೈನಲ್ ಆಗಿ ಸಬ್ಮಿಟ್ ಅಂತ ಹೊಡೆದ್ಬಿಟ್ರೆ ನಿಮ್ ಪೂರಾ ಪ್ರಿಂಟ್ ಅದ್ ಬರುತ್ತೆ. ಪ್ರಿಂಟ್ ತಕೊಂಡ್ಬಿಡಿ ಗೈಸ್. ಓಕೆ ಗೈಸ್, ಇಲ್ಲ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನ ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಗೈಸ್, ಅದನ್ನ ನಾನು ರಿಪ್ಲೈ ಮಾಡ್ತೀನಿ ಗೈಸ್. ಓಕೆ ಬಾಯ್ ಗೈಸ್, ಬಾಯ್.